ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ 5 ವರ್ಷ ನಂತರ ಅಂತ ತಗೊಂಡಿದ್ದೆ. ಒಬ್ಬರು ಕೇಳಿದ್ರು 1 ವರ್ಷದ ಪಾಪು ಮಾತಾಡ್ತೈತಿ ಅಂತ. ನೀವು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾನು ಒಂದು ರಿಯಲ್ ಆಗಿರೋ ಕತೆ ಮಾಡ್ತಾ ಇದ್ದೀನಿ. ಅದಕ್ಕೆ ವಯಸ್ಸದ್ದು ವರ್ಷದ್ದು ಅಂತರನ ಇಡಕ್ಕೆ ಹೋಗಬೇಡಿ. ಕತೆ ಹೆಂಗೆ ಹೋಗುತ್ತೋ ಹಂಗೆ ನೋಡ್ಕೊತ ಹೋಗಿ. ಮಕ್ಕಳು ಬೆಳೀತಾ ಇರ್ತಾವ, ಮಾತಾಡ್ತಾ ಇರ್ತಾವ, ದೊಡ್ಡವಾಗ್ತಾವ, ಸಿಚುವೇಶನ್ ಹೆಂಗೆ ಬರುತ್ತೋ ಹಂಗೆ ತೊಗೊತ ಹೋಗ್ತಿರ್ತೀನಿ. ಇಷ್ಟು ವರ್ಷ, ಇಷ್ಟು ನಿಮಿಷ, ಇಷ್ಟು ವಯಸ್ಸು ಈಗ ಮಾತಾಡ್ತಾರ ಬಿಡ್ತಾರ ಅದೆಲ್ಲ ಬೇಡ. ಕತೆ ಹೇಗಿದೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಕತೆ ನೋಡ್ತಾ ಹೋಗಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸು ಕಾಲ್ ಮಾಡಿದರು, ಅಪ್ಸರಾ ಮಾಯಾಲೋಕ ಚಾನಲು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಆಯಿತು, ಎಲ್ಲರಿಗೋಸ್ಕರನೂ ನನ್ನ ಪ್ರೀತಿಯ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಅದನ್ನು ಫೋಟೋ ಹಾಕ್ತೀನಿ ನೋಡಿ. ಈ ಥರ ಇರುತ್ತೆ. ಅದು ನಿಮಗೆ ಸಿಗಲಿಲ್ಲ ಅಂದರೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಯಾಕಂದರೆ ಮೊದಲೇ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದನ್ನು. ಆದರೆ ಅದು ಈಗ ನಾನು ಯೂಟ್ಯೂಬ್ ಕಾರ್ಟೂನ್ ವಿಡಿಯೋ ಹಾಕಬೇಕಂತೇಳಿ ಅಪ್ಸರಾ ಕಾರ್ಟೂನ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಫೋಟೋ ಹಾಕ್ತೀನಿ ನೋಡಿ. ಇದೇ ನನ್ನ ಚಾನಲ್ ಹೆಸರು, ಅಪ್ಸರಾ ಮಾಯಾ ಲೋಕದ ಕಾರ್ಟೂನ್ ಚಾನಲ್ ಅಂತೇಳಿ. ಸೊ ಇದ್ರೊಳಗೆ ನಾನು ಕಾರ್ಟೂನ್ ವಿಡಿಯೋಗಳು ಹಾಕ್ತಿರ್ತೀನಿ. ಮಸ್ತ್ ಡೈಲಿ ಒಂದು ಕತೆಗಳು ಇರ್ತಾವ, ಅದು ಸೂಪರ್ ಆಗಿರ್ತಾವ. ಒಂದು ಕತೆ ಸ್ಟಾರ್ಟ್ ಆದರೆ ಅದು ಎಂಡ್ವರೆಗೂ ಮುಗಿಸೇ ಬಿಡ್ತೀನಿ. ಭಾಳ ಲೆಂತಿ ಕತೆ ಇತ್ತಂತಂದ್ರೆ ನಾನು 1-2 ಭಾಗ ಈ ಥರ ಮಾಡಿ ಮುಗಿಸ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ಕತೆಗಳು ಬರ್ತಾ ಇದ್ದಾವೆ, ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ನಿನ್ನೆ ಅದರೊಳಗೆ ಹಾಕೋಕ್ಕಾಗಿರಲಿಲ್ಲ. ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಮತ್ತು ಹುಚ್ಚರ ಮದುವೆಯಲ್ಲಿ ಉಂಡೋನ ಜಾನ ಹಾಕಿದೆ. ಸೊ ಹಾಗಾಗಿ ಈಗ ನಾನು ಇದರೊಳಗೆ ಹಾಕಿದ್ರಾಯ್ತು. ಇವತ್ತು ಅಪ್ಸರ ಮಾಯಾ ಲೋಕದ ಕಾರ್ಟೂನ್ ಚಾನಲ್ ಒಳಗೆ ಅಂತೇಳಿ ಅದರೊಳಗೆ ಇವತ್ತು ಬೆಳಗಿಂದ 2 ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಈಗ ಇದರೊಳಗೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಹಾಕೋಕ್ಕೆ. 2 ಚಾನಲ್ ಇರೋದ್ರಿಂದ ಅದರೊಳಗೆ ಒಂದಿನ ಹಾಕ್ತೀನಿ, ಇದರೊಳಗೆ ಒಂದಿನ ಹಾಕ್ತೀನಿ. ಆದರೆ ಎರಡದ್ರೊಳಗೂ ಒಂದಿನ ಹಾಕ್ತೀನಿ. ಏನಕ್ಕಂತಂದರೆ ಮನೇಲಿ ಸ್ವಲ್ಪ ಮಕ್ಕಳು ಅದಾರ, ಈಗ ರಜೆ ದಿನ ಅಲ್ಲ, ಹಾಗಾಗಿ ಮಕ್ಕಳನ್ನು ನೋಡ್ಕೋಬೇಕಾಗಿರ್ತೈತಿ. ಅದಕ್ಕಾಗಿ ಸೊ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಚಾನಲ್ ಮೇಲೆ ಇರುತ್ತೆ ಅಂತ ಅಂದ್ಕೊಂಡೀನಿ. ಯಾರಿಗಾದರೂ ಇದು ಅಪ್ಸರಾ ಮಾಯಾ ಲೋಕದ ಕಾರ್ಟೂನ್ ಚಾನಲ್ ಸಿಗಲಿಲ್ಲ ಅಂದ್ರೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ನೀವು ಹೊಡೆದಾಗ ಈ ಥರ ಬರುತ್ತೆ. ಅದು ಆವಾಗ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು. ಓಕೆನಾ? ಥ್ಯಾಂಕ್ ಯು. ಯವ್ವ ಜ್ಯೋತಿ. ಓ ಮಮ್ಮಿ. ಯವ್ವ ನಿಮ್ಮ ತಮ್ಮಾಗ ನಿಮ್ಮ ತಂಗಿಗೇನು ಆಟೋ ಓದಿಸವ, ಅದಕ್ಕೂ ಆಯಿ ಕಲಸ ಮತ್ತು ಒಂದೇ ಆಡ ಓದಿಸ. ಹಾಂ, ನಾನು ಅಡುಗೆ ಮಾಡಕತ್ತಾನ, ಬಿಸಿದ ಅನ್ನ ಜುನ್ಕ ಮಾಡ್ತಾನೆ, ಊಟ ಮಾಡ್ಬಿಡಂತ್ರೆ. ಹಾಂ ಹ್ಞೂ ಮಮ್ಮಿ. ಮತ್ತು ಈ ಮನೇಲಿ ಒಬ್ಳು ಅಜ್ಜಿ ಇದ್ಲಲ್ಲ, ಅವಳು ಸತ್ತೋಗಿರ್ತಾಳೆ. ನೀನು ಯಾಕೆ ಮಕ ಮಕ ನೋಡ್ಕೊಂಡು ಕೂತಿ? ನೀನು ಓದು. ಸುಮ್ಮನಿರು. ಅಲ್ಲೋ ಅದೇ ಹಂಗೆ ಮಾಡಬೇಡ. ಮಮ್ಮಿ ಓದ್ಸಕ್ಕೆ ಹೇಳ, ಬಾರೋ ನಾನು ಓದಿಸ್ತೀನಿ, ನೀವು ಓದ್ಕೊಂಡ್ರೆ ನೀವು ನಾಳೆ ಶಾಲೆಗೆ ಹೋದಾಗ ನಿಮ್ಗೆ ಟೀಚರ್ ಗುಡ್ ಬಾಯ್ ಗುಡ್ ಗರ್ಲ್ ಅಂತಾರೆ. ಬಾ ಯಾವಾಗ ನೀನು ಓದಿಸ್ತೀಯೇನೆ? ಹೋಗು ಕರಿ ಅಂದಿ. ಏನ್ ನಿಮ್ದು? ಒಂದು ಕೆಲಸ ಮಾಡಕ್ಕೆ ಬಿಡುವಾರ ಒಳಗಲ್ಲಿ ಅಡುಗೆ ಮಾಡಿ ಬರ್ತೇನೆ ಅಂತ ಹೇಳಿದೀನಿ. ನೀ ಯಾಕೆ ಹೇಳಕತ್ತೀಯ ಜೊತೆ? ಏ ಹುಚ್ಚು ಬಾಡ್ಯ, ಯಾರು ಹೇಳ್ಕೊಟ್ರು ನಿಂಗೆ ಇದನ್ನೆಲ್ಲ? ಏಯ್, ಯಾರು ಹೇಳ್ಕೊಟ್ರು ಸುಮ್ಮನೆ ಹೇಳು, ಇಲ್ಲ ಅಂದ್ರೆ ಬರಿ ಬೀಳ್ತಾವೀಗ. ಯಾಕೆ ನನ್ನ ಮೊಮ್ಮಗನ ಬೈಯತಿ? ಹಾಂ, ಮೊಮ್ಮಗ ಉಕ್ಕಿ ಹರಿಯಾಕತ್ತಾನ ಮ್ಯಾಗಿಂದ ಎರಡು ತೆಳಗಿಂತಾನ ನಿಮಗೆ. ಅಲ್ಲ ಯಾಕ ನನ್ನ ಮಗನ ನಾ ಬೈದ್ರೆ ಹೊಡೆದ್ರೆ ನಿಮಗೇನು? ನಿನ್ನ ಮಗ ಇರ್ಬೋದು, ಅವ ನಮ್ಮ ಮನೆ ವಂಶದ ಕುಡಿ, ಅವನು ನೀ ಯಾಕೆ ಬೈಯಕತಿ? ಎತ್ರ ಸಂಬಂಧ ಬೈಯತಿ? ನನ್ನ ಮೊಮ್ಮಗ ನನ್ನ ಕರೆಯಕತ್ತ ಅಜ್ಜಿ ಅಂತೇಳಿ. ಯಾಕಪ್ಪ, ಯಾಕೆ ಬೈದ್ಲಿಕ್ಕಿ? ಅಜ್ಜಿ ಅಜ್ಜಿ
ಹೇಳ್ತೇವ ಬರ್ರಿ ಹಚ್ಚಲ ಮುಚ್ಚ ಕಡೆಗೆ ಕಾಸು ಬರ್ರಿ ತಗೊಂಡ್ ಬರ್ತನಗಪ್ಪ. ಆಕಿ ಮಾತು ಕೇಳ್ಕೊಂಡು ನಿಮ್ಮ ಅಕ್ಕನ ಬೈಯತ್ತೇನ? ಆಕಿ ಮುದುಕಿದಾಳಲ್ಲ ಆಕಿ ಸಂಬಂಧ ಇಲ್ಲ ನಿನಗ ಏನ? ನಾನು ನಿಮ್ಮ ಅಕ್ಕ, ನಿಮ್ಮ ತಂಗಿ, ನೀನು, ನಿಮ್ಮಪ್ಪ ನಾವೆಲ್ಲಾನು ಒಂದ, ಗೊತ್ತೈತನ? ನನ್ನ ಹೊಟ್ಟೆ ಹುಟ್ಟಿದ್ರಿ ನೀವು 3 ಮಂದಿ. ನಿಮ್ಮ ಅಜ್ಜಿ ಹೊಟ್ಟೆಗಲ್ಲ. ಆಕಿ ಮಾತು ಕೇಳ್ಕೊಂಡು ಆಕಿ ಬಗ್ಗೆ ನಿಮ್ಮ ಅಕ್ಕನ ಬೈತಿಯಲ್ಲೋ ಪಾಪ ಬಂಗಾರ ಅಂತ ನನ್ನ ಮಗಳು ಓದ್ಸಾತೈತಿ ನಿಮ್ಮನ್ನ ಕುತ್ಕೊಂಡ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿಯಲ್ಲ. ನಿನಗೆ ಹೊಟ್ಟಿಗೆ ನನ್ನ ತಿಂತೀಯ ಶಗನ ತಿಂತೀಯ ನೀನು? ನೋಡು ಇನ್ನೊಮ್ಮೇನ್ರ ಮುದುಕಿ ಮಾತು ಕೇಳ್ಕೊಂಡು ನೀನು ಬೈಯೋದು ಅಕ್ಕ ಹೊಡಿಯೋದು ಮಾಡ್ದಿ ಚರ್ಮ ಸುಲಿದು ಬಿಡ್ತಾನೆ ಮಗನ ನೀನು ಏನ? ಇದ ಕಡೆ ಏನು ಬೈಯೋದು ಮಾಡಂಗಿಲ್ಲೇನ? ಅಕ್ಕನ ತಪ್ಪಾಯ್ತಂತ ಕೇಳ, ತಪ್ಪಾತಂತ ಕಾಲಿಗೆ ಬಿಡ ಅಕ್ಕನ. ಮುದುಕಿ ಮಾತು ಕೇಳ್ಕೊಂಡು ಏನಾರ ಅನ್ನು ಚರ್ಮ ಸುಲಿತಾನೆ ನೀನು ಹುಚ್ಚಬಾಡಿ ಅಂತ ಮುಂದಿಟ್ರಂತ ಸ್ವಂತ ಅಕ್ಕಗೆ ಬೈತಾನ. ಈ ಹೊಟ್ಟಿಗೆ ಏನು ತಿಂತಾರೆ ನೀವು? ಅನ್ನ ಅಂತಾರೆ ಶಗನ ತಿಂತಾರ? ಸಣ್ಣ ಸಣ್ಣ ಮಕ್ಕಳ ತಲೆಯಾಗ ಏನು ತುಂಬಾಕತ್ತಾರೆ? ಅವಕ್ಕ ಭೇದ ಭಾವ ಉಂಟು ಮಾಡಾಕತ್ತಾರನ? ನನ್ನ ಮಕ್ಕಳ ತಲೆಯಾಗ ಭೇದ ಭಾವ ಉಂಟು ಮಾಡಾಕತ್ರ ಇನ್ನು ಮುಂದೆ ನಾ ಈ ಮನ್ಯಾಗಿರೋ ಜಡ ಭಾಳ ಐತೆ ನೆನಪಿಟ್ಕೊಂಡ್ಬಿಡ್ನಿ. ನೀನು ಅತ್ತೆ ಅನ್ನೋದು ಮರ್ಯಾದಿನ ಕೊಡ್ದಿಲ್ಲ ನಾನು ನಿನಗೆ, ನೆನಪಿಟ್ಕೊಂಡ್ಬಿಡ ಏನ? ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋತಿಯಲ್ಲ ಅದ್ರ ಮ್ಯಾಲೆ ಇದಿರ್ತತಿ ಏನ? ಏನಾರ ಮೊದ್ಲಿನ ಲಕ್ಷ್ಮಿ ಆಕಿ ಇರ್ತಾಳಂತ ನೀ ಅನ್ಕೊಂಡಿರ್ಬೇಕ. ಇರು ಮಾತಲ್ನ ನನ್ನ ಮಕ್ಕಳ ತಲೆಯಾಗ ಇಲ್ಲ ಸಲ ತುಂಬಿ ಅವಕ್ಕ ಭೇದ ಭಾವ ಉಂಟು ಮಾಡಿ ಅವು ಜಗಳಾಡಿ ಹೊಡೆದಾಡಿ ಮಾಡುವಂಗೆ ಮಾಡಾಕತ್ರ ನಾ ಸುಮ್ಮನೆ ಇರುದಿಲ್ಲ. ಈಗ ಹೇಳಾಕತ್ತನ ಈ ಮುದ್ಗೊಟ್ಟಾಗಿದಿ ಬುದ್ಧಿ ಕಲ್ಕೊ ರೀತಿ ನಡ್ತಿ. ಯಾಕಲೆ ಯಾಕ ಸುಮ್ಮನೆ ಇದ್ದಂಗೆ ಭಾಳ ಮಾತಾಡಕತಿ? ನಾನು ಸುಮ್ಮನೆ ಅದನ್ನಂತ ಇಲ್ಲತೆಲ್ಲ ಮಾತಾಡಕತ್ತೇನ? ನಾನಂದ್ರ ಅನ್ನಕ್ಕೆ ಇವ್ ಹೊಟ್ಟಿಗೆ ಶಗನ ತಿಂತಾನ ತಿಳಿತಲ್ಲ. ನಾ ಏನಾರ ನಿಮ್ಮ ಅಕ್ಕ ಬೈದ್ರ ಮಾಡ್ರ ಹಿಂಗೆ ಬೈಪಾ ಅಂತ ಹೇಳ್ಕೊಟ್ಟೇನಿ. ಇವು ಇಲ್ಲ ಸಲ ದಂದ ನನ್ನ ಮೇಲೆ ಹಾಕಾಕತ್ತಾನ. ನಾ ಹೇಳಿದ್ನೆಲ್ಲ ಬಾಡ್ಯ ನಿನಗ. ಹುಚ್ಚು ಬಾಡಿ ಅಂತ ಮುಂದಿಟ್ರಂತ ಎರಡು ಸುಳ್ಳ್ಯಾರ ಮಾತಾಡ್ತಿಲ್ಲ ನೀನು. ಯಾವಾಗ್ಲೇ ಹೇಳಿನ ನಾನು ಅಯ್ಯೋ 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 ಹುಚ್ಚು ಬಾಡ್ಯಾ ನಿಮ್ಮ ಅವ್ವ ಗಂಜಿ ನನ್ನ ಮ್ಯಾಲೆ ಇಲ್ಲೂ ಸಲದ್ ಹೇಳತ್ತೇನಲ್ಲ ನೀ ಸಿಕ್ಕಾಕೋತಾನಂತೇಳಿ. ಅಲ್ಲಲ್ಲ ಹಿಂಗೆಲ್ಲ ಮಾತಾಡೋದು ತಪ್ಪಲ ಅದು. ಹೇಳ್ಕೊಡೋದೆಲ್ಲ ಹೇಳ್ಕೊಟ್ಟು ಈಗ ಹುಡುಗನ ಮೇಲೆ ಆಪಾದನೆ ಹೊರಸಾತ್ರಲ್ಲ ನೀವು ಮನುಷ್ಯರನ್ನ. ಅತ್ತಿ ಒಂದು ತಿಳ್ಕೊಡ್ರಿ, ಸುಮ್ಮ ಅದನಂತಂದ್ರ ಬಾಯಿ ಮುಚ್ಕೊಂಡು ಸುಮ್ಮ ಇರ್ತಾಳಂತಲ್ಲ ಈ ಲಕ್ಷ್ಮಿ. ಎದುರಿಗೆದರು ಏಟಿಗೇಟು ಸರ್ರಿಯಾಗಿ ಕೊಡ್ತಾನ. ತಿಳ್ಕೊಂಡ್ರೆ ರೇಟ್ ಸುಲಭ ಅಲ್ಲ. ಕೊಡ್ತಿ ಯಾವಾಗ ಕೊಡ್ತಿ? ಅದನ್ನೊಂದು ವಿಡಿಯೋ ಇಟ್ಕೊಂಡಿದ್ಯಲ್ಲ ಮೊಬೈಲ್ದಾಗ, ಕೊಡಿಸ್ಬಿಟ್ಟ ನಿಮ್ಮ ಅಣ್ಣ ತಮ್ಮ. ಅದನ್ನೊಂದು ವಿಡಿಯೋ ಮಾಡಿ ಇಟ್ಕೊಂಡು ನಾನು ಅಂಜಿಕೆ ಹಾಕತಿಯಲ್ಲ. ಹಾಕ್ಲಿ ನೀನು ಆಯ್ತು. ನಿನಗೆ ಒಂದಿನ ಫೋನ್ ಸಿಕ್ತಂದ್ರೆ ನನ್ನ ಕೈಯಾಗ ಒಡ ತುಕಡಿ ಮಾಡಿ ಹೋಗಿತ್ತಾನ. ಆ ಫೋನ್ ನೀವು ಒಡ ತುಕಡಿ ಮಾಡ್ರು ಅದ್ರೊಳಗೆ ಇರೋದೆಲ್ಲ ಹಂಗೆ ಇರ್ತೈತಿ. ಅದನ್ನೆಲ್ಲ ಹೊಸ ಫೋನ್ ತೊಗೊಂಡ್ಬೇಕಾದ್ರೆ ನಾವು ಅದನ್ನ ಹಾಕೋಬೋದು ಏನು? ನಾನು ಅದನ್ನ ವಿಡಿಯೋನ ಯಾರಿಗೆ ಬಿಡ್ಬೇಕಲ್ಲ ಅವ್ರಿಗೆ ಬಿಟ್ಟು ಆಗೈತಿ. ಈಗ ಅವ್ರು ಅಂತೇಳಿ ಭದ್ರವಾಗಿ ಇಟ್ಕೊಂಡಾರ. ನೀವು ನನ್ನ ಫೋನ್ ಹೊಡಿತೀರಿ, ನೀರಾಗ ಒಗದಿರಿ, ಏನಾರ ಮಾಡ್ಯಾರೇನೋ ಅಂಜಿಕೆ ನನಗೂ ಐತಿ. ಅದಕ್ಕೆ ಈ ವಿಡಿಯೋನ ಯಾರಿಗೆ ಬಿಡ್ಬೇಕಲ್ಲ ಒಬ್ಬರಿಗೆ ಬಿಟ್ಟಿದ್ದೇನ. ಅವ್ರಂತೆಲ್ಲ ಸೇಫಾಗಿ ಭದ್ರವಾಗೈತಿ. ನನ್ನ ಫೋನ್ ನೀವು ಏನಾರ ಮಾಡಿರಂದ್ರೂ ಆ ವಿಡಿಯೋ ಎಲ್ಲರಿಗೂ ಬಿಡ್ರಿ ಅಂತ ಹೇಳಿದೆನು ನಾನು. ಗೊತ್ತಾತನ ಅತ್ತಿ? ಮಕ್ಕ ನಿಂದು ಸ್ಪಷ್ಟವಾಗಿ ನೀನ ನಮ್ಮ ಅತ್ತೆ ಅಂತೆ ಕಾಣಕತ್ತತಿ. ಹಂಗೆ ನಾ ಮನೆ ಹೊಲಕ್ಕೆ ಹೋದಾಗ ನೋಡಿನಲ್ಲ, ಹೊಲದಾಗನು ಅಲ್ಲಿ ವಿಡಿಯೋ ಮಾಡ್ಯಾನತ್ತಿನ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ, ಹೆಂಗ
ಹೆಂಗದಿಯೋ ನನ್ನ ಗೆಳೆಯ ನಾನಿನ ದೂರಾದೇನ ಅಂತೇನೋ ಆಯ್ತಲ್ಲ, ಹಂಗಾಗೈತೆ ಬಾಳೆ ಹತ್ತಿ ಈಗದ. ಕಬ್ಬಿನ ಹೊಲ್ದಾಗ ಒಬ್ಬಾಕೆ ಕುಂತಾಳಂತೆ. ಯವ್ವ ಯವ್ವ, ಮೊದಲು ಐಕಿನ ಅಂಜಿಸಿ ಇಕ್ಕಿ ಹಾಕ್ತಿದ್ನಿ, ಈಗ ನನ್ನ ಅನ್ಸಾಕತ್ಲಲ್ಲವ ಐಕಿ. ಇನ್ನು ಮುಂದೆ ನನ್ನ ಪಾಡಿಗೆ ನಾ ತಣ್ಣಗೆ ಇರ್ಬೇಕಂದ್ರೂ ಆಗೋದಿಲ್ಲ. ನನ್ನ ಜನ್ಮನ ಅಂತದಲ್ಲಲ್ಲ, ಏನು ಮಾಡಲಿ ನಾನು? ಅನ್ನ ಅಷ್ಟು ಮಾಡಿದ ಕೆಲಸನ ಮುಗೀತ. ಪಿಂಕು ಪಿಂಕು, ಮಮ್ಮಿ ಅಂದೆವ ಬಂಗಾರ, ಬಾ ಜಳಕ ಮಾಡಿಸ್ತಾನೆ ಬಾರವ ನೀನು. ಜಳಕ ಮಾಡಿ ಮಮ್ಮ ಉಂಡು ಪಚ್ಚಿ ಮಾಡತ್ತೇನೆ ಪಚ್ಚಿ. ಮಮ್ಮಿ ನಾನು ಆಟ ಆಡ್ತೇನೆ, ಬರಲ್ಲ ಆಟ ಆಡ್ತೇನೆ ಹೊರಗ. ಮಮ್ಮಿ ವಾ, ನಾನು ಬಂಗಾರ ಗುಟ್ಟ ಚಂದ ಮಾತಾಡ್ತೇವ ನೀನು, ಆಟ ಆಡ್ತೇವ ನೀನು. ಬಾ ಜಳಕ ಮಾಡಿ ನಿನ್ನ ಕಾಡಿಗೆ ಹಚ್ಚಿ ತಲೆ ಬಾಚಿ ಬೇರೆ ಹೆಂಗೆ ಹಾಕ್ಲೇನ? ನನ್ನ ಬಂಗಾರ ಗುಟ್ಟ, ನನ್ನ ಬಂಗಾರಿ, ನನ್ನ ಚಿಂಟೆ, ನನ್ನ ಬಂಗಾರವ ನೀನು, ನನ್ನ ತಾಯವ ನೀನು. ಮಮ್ಮಿ ಒಂದು ಪಾಯ್ ಕೊಡ್ತೀನಿ ನಂಗೆ, ನಾನು ಲಾಲಿಪಾಪ್ ತಗೋತೀನಿ ಮಮ್ಮಿ, ಒಂದು ಪಾಯ್ ಕೋದ. ಲಾಲಿಪಾಪ್ ತಗೋತೀರಿ ನೀವು ಸಾಹೇಬ್ರೆ? ನೀವು ಲಾಲಿಪಾಪ್ ಬೇಕವ ನಿಮ್ಗೆ? ಆಯ್ತು, ಲಾಲಿಪಾಪ್ ಕೊಡ್ಸೋಣ ಬಂಗಾರ ನಿಂಗೆ. ಹಾಂ, ಯಾಕೋ ಮಗನೇ, ಯಾಕೆ ಆಡ್ತಾ ಇದೀಪ ನೀನು? ಮಮ್ಮಿ ಮಮ್ಮಿ ಈಕೆ ನನ್ಗೂ ಇದನ್ನ ತಗೊಂಡಾಳ. ಏನ್ ತಗೊಂಡಾಳ ನಿಂದು? ಬಗರಿ ಬಗರಿ ತಗೊಂಡಾಳ. ನನ್ನ ಬಗರಿ ಕೊಡನಿಗೆ. ಇಲ್ಲ ಮಮ್ಮಿ, ನಂದು ಅಪ್ಪ ಕೊಚ್ಚಿತ್ತು. ಅಪ್ಪು ಯಾಕಪ್ಪ ಸುಳ್ಳು ಹೇಳ್ತಿ? ಅವ್ರಪ್ಪ ಬೆಳೆ ಕೊಡ್ಸಿಲ್ಲ ನಿಂಗ? ನಿಂಗೊಂದು ಅಕ್ಕಿಗೊಂದು ಕೊಡ್ಸಿತ್ತಲ್ಲ, ನಿಂಗೆ ಯಾವ ಕಲರ್ ಇತ್ತಪ್ಪು? ನಂದು ಹಳದಿ ಕಲರ್ ಇತ್ತ. ಚಿನ್ನ ನಿನ್ ಕೈಯಲ್ಲಿ ಯಾವ್ದೈತಮ್ಮ ಪಿಂಕು? ಕೆಂಪು. ನೋಡ್ದೇನಪ್ಪು? ಅಲ್ಲ, ಆಕೆ ಕೈಯಲ್ಲಿ ಕೆಂಪೈತೆ, ನಿಂದು ಹಳದಿ ಎಲ್ಲೋ, ಎಲ್ಲಿ ಹೋಗೋದು ಬಂದಿ ನೋಡು. ಯಾರು ತಗೊಂಡಾರೋ? ಹಂಗೆಲ್ಲ ಸುಳ್ಳು ಮಾತಾಡ್ಬಾರ್ದು ಬಂಗಾರ, ಹೋಗಪ್ಪ. ನನ್ನ ಮಗ ಸುಳ್ಳು ಮಾತಾಡ್ತಾನೆ. ನಿನ್ನ ಮಗಳು ಭಾಳ ಸತ್ಯವಂತ ಸಾವಿತ್ರಿಕಿ. ಅಲ್ಲ ಜಾನ್ವಿ, ಮಕ್ಳು ಏನ್ ಮಾಡ್ತಾವ? ಅಲ್ಲ, ನಾನು ಹಂಗ ನಕ್ಕೊಂತಾನೆ ಹೇಳಕತ್ತೀನಿ, ಯಾವ ರೀತಿ ಸಿಟ್ಟಲ್ಲಿ ಮಾತಾಡತ್ತಿಲ್ಲ. ನೀನೇ ನಿಂಗೆ ಮುಖ ಗಂಟಾಕೊಂಡು ಹೇಳತ್ತೀಯ? ಅಲ್ಲ, ಬೆಳಗ್ಗೆನೆ ಕೊಡ್ಸಿತ್ತು, ಹೌದು, ಪಿಂಕುಗಳ ಅಪ್ಪನೇ ಕೊಡ್ಸಿದ್ನಲ್ಲ, ಅವಂಗೊಂದು ಈಕಿಗೊಂದು. ನಾನೇ ನೋಡಿದ್ದೀನಿ ಅಲ್ಲಿ ಹೊರಗೆ ಹುಡುಗರೆಲ್ಲ ಆಡೋದು ನೋಡಿ ಆಡ್ತಾ ಇದ್ದ. ಅದಕ್ಕೆ ಇಬ್ರಿಗೊಂದೊಂದು ಕೊಡ್ಸ್ರಿ, ಇಬ್ರು ಜಗಳ ಮಾಡಬಾರ್ದು, ಆಕಿಗೊಂದು ಕಲರ್ ಬೇರೆ ಅವಂಗೊಂದು ಕಲರ್ ಬೇರೆ ಅಂತ ಇವ್ರು ಹಿಡ್ಕೊಂಡ್ ಬಂದಿರೋದು ನಾನೇ ನೋಡಿದ್ದೀನಿ. ಆಮೇಲೆ ಇಬ್ರು ಸೇರಿ ಆಡ್ರಿ, ಅಲ್ಲಿ ಇಲ್ಲ ಹೋಗ್ಬೇಡ್ರಿ ಅಂತ ನಾನೇ ಹೇಳಿದ್ದು. ನೀನೇನು ಹಿಂಗೆ ಕೇಳಕತ್ತಿ? ಅಯ್ಯೋ ಹೌದಮ್ಮ ಮಹಾತಾಯಿ, ನಿನ್ನ ಗಂಡ ಕೊಡ್ಸಿದಾನಲ್ಲ, ಅದಕ್ಕೆ ಅದನ್ನ ಮುಚ್ಚಿಟ್ಟು ಇದು ನಿನ್ನ ಮಗಳಿಗೆ ಕೊಟ್ಟಿರ್ಬೇಕು. ಪಾಪ ನನ್ನ ಮಗ. ನಡಿಯೋ ಮಗನೇ, ನಾನು ಕೊಡಿಸ್ತೀನಪ್ಪ ನಿಂಗೆ. ಜಾನ್ವಿ, ನನಗಂತ ಹೊಲಸು ಬುದ್ಧಿ ಇಲ್ಲ. ಯಾವತ್ತೂ ಈ ಐಶ್ವರ್ಯ ಕೊಟ್ಟ ಕೈ ಹೊರತು ಇಸ್ಕೊಂಡಿರೋ ಕೈ ಇಲ್ಲೇ ಇಲ್ಲ, ಅದನ್ನ ತಿಳ್ಕೊ ನೀನು. ನನ್ನ ಮಗಳಿಗೆ ಏನು ಕಮ್ಮಿ ಆಗಿದೆ? ನಿನ್ನ ಮಗನ ತಗೊಂಡು ಆಟ ಆಡುವಂಥದ್ದು? ನನ್ನ ಗಂಡನ ಸಾಕಷ್ಟು ದುಡಿತಾನ, ನನಗೂ ಸಾಕಷ್ಟು ಆಸ್ತಿ ಅಂತಸ್ತು ಇದೆ. ಅದ್ರಲ್ಲಿ ಬೇರೆ ನಿನ್ಗೇನು ಇಲ್ಲದೆ ನಿನ್ನ ಗಂಡ ನನ್ನ ಗಂಡನ ಕೈಯಲ್ಲೇ ಕೆಲ್ಸಕ್ಕೆ ಹೋಗ್ತಾನ. ಹೌದಮ್ಮ, ಏನು ಮಾಡೋದು? ನನ್ನ ಗಂಡ ದರ್ಬೇಸಿ ಇದಾನ, ಅವನ್ಗ ಬೇರೆ ಕಡೆ ಕೆಲಸ ಮಾಡು ಅಂತ ಬಡ್ಕೊಳಕತ್ನಿ. ಒಬ್ಬ ದೇವ್ರ ಗಂಡ ಮಗ ಅಂತ ಗಟ್ಟು ಗಂಡ ಮಗನ ಕೊಟ್ಟಾನ, ನಿನಗತ್ತೆ ಹೆಣ್ಣು ಕೊಟ್ಟಿಲ್ಲ. ದುಡ್ದು ಜೀವನ ಮಾಡಿ ಆಸ್ತಿ ಮಾಡಿ ಗಂಡ ಮಗಗಾಗತ್ತೆ ಅಂತ ಹೇಳಿದ್ರ ನನ್ನ ಗಂಡ ಹೋಗಿ ನಿನ್ನ ಗಂಡನ ಕೈಯಾಗ ಸೇರ್ತಾನೆ. ಏನು ಮಾಡ್ಲಿ? ಏನು ನಾನು ಬೇರೆ ಮಾಡ್ಕೋತೀನಿ, ನಮ್ಮ ಅತ್ತಿಗೆ ಹೇಳ್ತೀನಿ, ಬೇರೆ ಮಾಡ್ಕೊಂಡು ನಂದು ನಾ ಮಾಡ್ಕೊಂಡು ತಿಂತೀನಿ. ನನ್ನ ಗಂಡ ಅವಾಗ ನೀಯತ್ಲೆ ತಾನ ದುಡ್ಡು ಹಾಕ್ತಾನ ಇಲ್ಲ ನಾನು ನೋಡ್ತೇನೆ. ಅಯ್ಯೋ, ಏನಾರ ಮಾಡ್ಕೊಂಡು ಹಾಬ ಬಿಡಿ, ನನ್ಗೇನು ಹೇಳ್ತಿ? ನಡಿಪಿಕ್ಕು, ನಾ ಹೋಗೋಣ, ಜಳಕ ಮಾಡಿಸ್ತೀನಿ ನಿಂಗೆ. ತಡಿ ತಡಿ, ಜಳಕಕ್ಕೆ ನಾ ಹೋಗಿದ್ನಿ, ನನ್ನ ಮಗ ಆಗೋದು ಬರೋದು ನೋಡೇ ಬಂದಿದ್ದನ್ನ ಇಲ್ಲಿ ವಾಂಟ್ಲಿಕ್ಕೆ ಜಳಕಕ್ಕೆ. ಈಕಿ ಮಗಳು ಕರ್ಕೊಂಡು ಹರಿಯಾಗಿ ನೀ ಸುರುಕೊಂಡು ನಿನ್ನ ಗಂಡ ಸುರುಕೊಂಡು ಈಗ ನಿನ್ನ ಮಗಳು ಸುರುಕು ಹಾಕತ್ರ ನಾನು ನನ್ನ ಮಗ ನನ್ನ ಗಂಡ ಯಾವಾಗ ಮಾಡ್ದೆ? ನೋಡಿದ್ರಲ್ಲ, ಇವತ್ತಿನ ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ಐಶ್ವರ್ಯ, ನನ್ನ ಮಗಳು ಪಿಂಕಿ ಅಂತ ಹೆಣ್ಮಗಳಾಗಿರ್ತಾಳೆ. ನನಗೆ ಎಷ್ಟು ವಯಸ್ಸು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಮಕ್ಕಳಂತೂ ಬೆಳೀತಾ ಇರ್ತಾವ, ಹಾಗೆ ಅವು ಮಾತಾಡ್ತಾನೂ ಇರ್ತಾವ. ಮತ್ತು ಅವಕ್ಕೆ ದೊಡ್ಡವ್ರು ನೋಡಿ ಹಳ್ಳಿಗಳಲ್ಲಿ ಕಲ್ತಿರ್ತಾವ ಮಾತುಗಳು. ಚಿಕ್ಕ ಚಿಕ್ಕ ಮಕ್ಕಳೇ ದೊಡ್ಡ ದೊಡ್ಡ ಮಾತು ಮಾತಾಡ್ತಿರ್ತಾರೆ, ನೀವೆಲ್ಲ ರೀಲ್ಸಲ್ಲೆಲ್ಲ ನೋಡಿರ್ಬೋದು. ನಮಸ್ಕಾರ ರೀ, ನಾನು ಜಾನ್ವಿ, ನನ್ನ ಮಗ ರೀ ಅಪ್ಪು. ಅವನ ಹೆಸರು ಏನು ಅಂತ ನಾಳೆ ರಿವೀಲ್ ಮಾಡ್ತೀನಿ. ಆದರೆ ಇವತ್ತು ಅವಂಗ ನಾವು ಅಪ್ಪು ಅಂತಾನೆ ಕರಿತೀವಿ. ಗಂಡು ಹುಡುಗರಿಗೆಲ್ಲ ನಮ್ಮ ಕಡೆ ಎಲ್ಲ ಅಪ್ಪು ಅಂತ ಕರೀತಾರೆ, ಹೆಣ್ಣು ಹುಡುಗರಿಗೆಲ್ಲ ಅವು ಅಂತ ಕರೀತಾರೆ. ಆದರೆ ಅವಳು ಸಿಟಿಯಲ್ಲಿ ಅವ್ರ ತಾಯಿ ಇರೋದ್ರಿಂದ ಪಿಂಕು ಅಂತ ಹೆಸರಿಟ್ಟಿರ್ತಾಳೆ. ನೋಡ್ರಿ, ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಸಾರಿ ಏನು ತೋರಿಸ್ತಾ ಇದ್ದೀನಲ್ಲ 450 ರೂಪಾಯಿ ಐತಿ. ಇದ್ರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ. ಇದು ಬಂದು ನಕ್ಲೆಸ್ ಡಿಸೈನ್ ಸಾರಿ. ಇದೆಲ್ಲ ಟ್ರೆಂಡಿಂಗ್ ಇರೋದು ನಕ್ಲೆಸ್ ಡಿಸೈನ್ ಸಾರಿ. ಈಗ ನಮೃತ ಗೌಡ ಅವ್ರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು. ಇದು ಕಮ್ಮಿ ಪ್ರೈಸಿಂದು 450. ಇದು ಬಂದು ನೋಡ್ರಿ, ನಿಮಗೆ ವೀಡಿಯೋನ ಹಾಕಿದ್ದೀನಿ, ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವೀಡಿಯೋ ಹಾಕಿದ್ದೀನಿ ನಾನು. ಸಖತ್ತಾಗೈತೆ ಸಾರಿ, ಬಂದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಈ ಸೀರೆ ಬೇಕಂದ್ರೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಸೀರೆ ಕಲರು ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೇನೆ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ಥರ ಇರುತ್ತೆ. ಇದಕ್ಕೆ ಬ್ಲೌಸು ವೈಟ್ ಕಲರ್ ಬರುತ್ತೆ, ಶರಗ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ.
ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸ್ಯಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸ್ಯಾರಿ ಇರ್ತೈತಿ. ಮೊದಲೇ ಹೇಳ್ಬಿಡ್ತೀನಿ, ಪ್ರಿಂಟೆಡ್ ಸ್ಯಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸ್ಯಾರಿಗಳು ಒಳ್ಳೆ ಕ್ವಾಲಿಟಿವಾಗಿರ್ತವೆ. ಇವು ಬಂದು ನಿಮಗೆ ಪಶ್ಮಿನಾ ಸ್ಯಾರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸ್ಯಾರಿ ಅದಾವ. ಈ ಸ್ಯಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ಥರ 4000 ಮಾರ್ಕೊಳತ್ತಾರ. ಆದ್ರೆ ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನನ್ನ ಪೇಜಲ್ಲಿ 950 ರೂಪಾಯಿ ಸಿಗ್ತೈತಿ. ನೀವು ಯೂಟ್ಯೂಬಲ್ಲಿ ತೊಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿರಿ ಇಷ್ಟು ಚಂದ ಸ್ಯಾರಿ ಅದಾವೆ ಇವು. ಇಷ್ಟು ಚಂದ ಕಲೆಕ್ಷನ್ ಅದಾವೆ ಇದರಲ್ಲಿ. ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ಥರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಸಾಡಿ ಐತಿ. ಇದ್ರ ಬಂದು ನೀವು ತೆಗೆದು ನೋಡಿರಿ ಪಶ್ಮಿನಾ ಸ್ಯಾರಿ ಅಂತೇಳಿ. ಇದು ನಿಮಗೆ 2000 ಈ ಥರ ಎಲ್ಲ ಮಾರ್ತಿರ್ತಾರೆ. ಸ್ಮೂತ್ ಒಳಗೆ ಬಂದಾವೆ ಇವು ಸ್ಯಾರಿ. ಇದು ಬಂದು ಅದ್ರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದ್ರೊಳಗೆ ಪ್ಲೇನ್ ಒಳಗೆ ಈ ಥರ ಬಾರ್ಡ್ರಲ್ಲಿ ಬರುತ್ತೆ. ಇದು ನೋಡಿ ಯಾವ ಥರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವೆ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮ್ಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸ್ಯಾರಿ ಐತಿ. ಇದು ಬ್ಲೌಸಿಗೆ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ. ಉಟ್ಟಾಗ ಈ ಥರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟಿಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿದು. ಅದರೊಳಗೆ ಇದು ಬಾರ್ಡರ್ ಸಾಡಿ ಬರ್ತೈತಿ. ಇದು ಬಂದು ನಿಮ್ಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ 9036882501ಗೆ ಬೇಕಾದಾಗ ವಾಟ್ಸಪ್ ಮಾಡಿರಿ, ಕರೆ ಮಾಡಿರಿ. ಇವು ಬಂದು ನಿಮ್ಗೆ 1200 ರೂಪಾಯಿಗೆ 4 ಸ್ಯಾರಿ. ಬೇಕಾದಾಗ ಅಂತಂದರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ಕೆ ಹೋಗಬೇಡಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ. ನಿಮಗೆ ಮೆಸೇಜ್ ಮಾಡೋಕ್ಕೆ ಬರಲ್ವಾ, ಫೋನ್ ಮಾಡಿ ಮಾತಾಡಿ. ನಿಮಗೆ ವೀಡಿಯೋ ಕಾಲ್ ಮಾಡಿನೂ ನೋಡ್ಬೋದು. ಇವು 1200 ರೂಪಾಯಿಗೆ 4 ಸ್ಯಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಸ್ಮೂತ್ ಬಾರ್ಡರ್ ಸಿಲ್ಕ್ ಸ್ಯಾರಿ ಅದಾವ. 1500 ರೂಪಾಯಿಗೆ 2 ಸ್ಯಾರಿ ಕೊಡ್ತಾ ಇರ್ತೀನಿ. ಆಫರಲ್ಲಿ 1500 ರೂಪಾಯಿಗೆ 2 ಸ್ಯಾರಿ ಇದಾವೆ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂಥ ಮದುವೆ ಕಾನ್ಸೆಪ್ಟ್ ಸ್ಯಾರಿ ಆಗಿರ್ತೈತಿ. 1200 ರೂಪಾಯಿಗೆ ಒಂದು ಪೀಸ್ ಇರುತ್ತೆ ಸ್ಯಾರಿದು. ಸಖತ್ತಾಗದವ ಸ್ಯಾರಿ. ಸೆರಗು ಪಲ್ಲು ಎಲ್ಲ ಸಖತ್ತಾಗಿದ್ದಾವೆ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸ್ಯಾರಿ ಆಗಿರ್ತಾವೆ. ಡೈಲಿ ವೇರ್ ಸ್ಯಾರಿ 1400 ರೂಪಾಯಿಗೆ 4 ಸ್ಯಾರಿ ಕೊಡ್ತಾ ಇರ್ತೀನಿ. ನೋಡಿರಿ, ನಿಮಗೆ ಸ್ಯಾರಿ ಫೋಟೋನೂ ಹಾಕಿದ್ದೀನಿ. ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸ್ಯಾರಿ ಐತೆ. ಫುಲ್ ಸ್ಯಾರಿ ಎಲ್ಲನೂ ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸ್ಯಾರಿ. ಕಲರ್ ಅಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವೆ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸ್ಯಾರಿ ಅದಾವೆ 850 ರೂಪಾಯಿ. ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮ್ಗೆ ನೋಡಿರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ಥರ 2D ಪ್ಯಾಟರ್ನ್ ಒಳಗೆ ತೊಗೊಂಬಂದಾರೆ 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವೆ. ಇದು ಬಂದು ನಿಮ್ಗೆ 699 ಮಾರಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳ್ದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸ್ಯಾರಿ ಕೊಡ್ತಾ ಇರ್ತೀನಿ. ಯಾಕಂದರೆ ಇದು ಬ್ಲೌಸ್ ವರ್ಕ್ ಇರುತ್ತೆ. ಸ್ಯಾರಿ ಮಾತ್ರ ತುಂಬ ಲೈಟ್ ವೆಯ್ಟ್ ಆಗಿರ್ತೈತೆ ಅದು. ಇದು ಬಂದು ನಿಮ್ಗೆ 1280 ಮಾರಿದ್ದೆ ನಾನು 2D ಪ್ಯಾಟರ್ನ್ ಸ್ಯಾರಿ. 950 ರೂಪಾಯಿ ಕೊಡ್ತಾಯಿದ್ದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸ್ಯಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತು ಇದು ಬಂದು ನಿಮ್ಗೆ ಸ್ಟೋನ್ ವರ್ಕಿನ ಸ್ಯಾರಿ. ಫುಲ್ಲು ಸ್ಯಾರಿ ಎಲ್ಲ ಫುಲ್ಲು ಸ್ಟೋನ್ ವರ್ಕ್ ಇರ್ತೈತಿ. ಮತ್ತು ಇದು ಬಂದು ನಿಮಗೆ ಬಾರ್ಡರ್ ಸ್ಯಾರಿ. ಫಸ್ಟು ನಾನೆಲ್ಲ 1700 ರೂಪಾಯಿಗೆ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾಯಿದ್ದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸ್ಯಾರಿನ ಬರೀ 1200 ರೂಪಾಯಿಗೆ 2 ಸ್ಯಾರಿ ಕೊಡ್ತಾಯಿದ್ದೀನಿ. ಇದು ಬಂದು ನಿಮ್ಗೆ 1200 ರೂಪಾಯಿಗೆ 4 ಸ್ಯಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮ್ಗೆ 1099 ರೂಪಾಯಿಗೆ ಒಂದು ಸ್ಯಾರಿ ಇರುತ್ತೆ. ಸಖತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸ್ಯಾರಿ. ನಾನು ಸ್ಟೋನ್ ವರ್ಕ್ ಐತೆ ಸ್ಯಾರಿ ಫುಲ್ ಎಲ್ಲನೂ. ಆದರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿನ ಡೈಲಿ ವೇರ್ ಸ್ಯಾರಿ ಐತೆ. ಇದು ಬಂದು ನಿಮ್ಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟಲ್ಲಿ ನಾನು ನಿಮಗೆ 499 ಕೊಡ್ತಾ ಇರ್ತೀನಿ. ಇದು ಬಂದು ಗೋಲ್ಡನ್ ಸ್ಯಾರಿ. ನೋಡಿರಿ, ಅದ್ರದ್ದು ವೀಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವೀಡಿಯೋ ಶೂಟ್ ಮಾಡಿಸಿ ಅದನ್ನು ವೀಡಿಯೋ ಹಾಕಿದ್ದೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ. 700 ರೂಪಾಯಿ ಕೊಡ್ತಾಯಿದ್ದೀನಿ. 750 ಇರೋದು ಅದನ್ನು. ಇದು ಬಂದು ನಿಮ್ಗೆ ಇಳಕಲ್ ಸ್ಟಾರ್ ಬುಟ್ಟ ಸ್ಯಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸ್ಯಾರಿ ಎಲ್ಲ ಅದಾವೆ. ಅದರ ರೇಟ್ ಅಂತೂ ಅದಕ್ಕೆ ಕೊಟ್ಟುಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡಿಬಿಟ್ಟು ನೀವು ಫೋನ್ ಮಾಡಿ. ಮತ್ತು ನೀವು ಎಷ್ಟು ರೇಟ್ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಅದ್ರ ಮೇಲೇ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸ್ಯಾರಿ. ಮತ್ತೆ ಫುಲ್ಲು ರೀಸ್ಟಾಕು ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸ್ಯಾರಿ ಇರ್ತಾವೆ.
450 ರೂಪಾಯಿ. ಇದು ಬಂದು ನೋಡ್ರಿ ನಕ್ಲೆಸ್ ಡಿಸೈನ್ ಸಾರಿ. ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಸಾರಿ, ಟ್ರೆಂಡಿಂಗಲ್ಲಿರೋಂಥ ಸಾರಿ. ಡಾರ್ಕ್ ಪಿಂಕಿಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸಖತ್ತಾಗೈತೆ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ನೋಡ್ರಿ ಒಂದೇ ಕಲರ್ ಅವೈಲೇಬಲ್ ಐತಿ, ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ ನೋಡ್ರಿ. ಕಲರ್ ಅಂತೂ ನೋಡಿದ್ರೆ ಆಹಾ ಸೂಪರ್ ಆಗೈತೆ.